ಇದು ಪರ್ವ ನ್ಯೂಸ್ ಕನ್ನಡದ ಸಿನಿ ಸುದ್ದಿ ಸಮಾಚಾರ. ನಮಸ್ಕಾರ ವೀಕ್ಷಕರೇ. ಕನ್ನಡ ಚಿತ್ರರಂಗದ ಖ್ಯಾತ ಸ್ಟಂಟ್ ಮಾಸ್ಟರ್ ಹಾಗೂ ನಿರ್ದೇಶಕ ಥ್ರಿಲ್ಲರ್ ಮಂಜು ಅವರ ಬಹುನಿರೀಕ್ಷಿತ ಡೆಡ್ಲಿ ಕಿಲ್ಲರ್ ಸಿನಿಮಾ ಇದೇ ಜುಲೈ 3ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಆಕ್ಷನ್, ಥ್ರಿಲ್ಲರ್ ಹಾಗೂ ಸಸ್ಪೆನ್ಸ್ ಕಥಾಹಂದರ ಹೊಂದಿರುವ ಈ ಚಿತ್ರದಲ್ಲಿ ಅಭಯ್ ವೀರ್ ಮತ್ತು ನೀವೀಕ್ಷಾ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದು, ಥ್ರಿಲ್ಲರ್ ಮಂಜು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬರೀ ಶಟಲ್ ಕಾಕ್ ಸಾಕು. ಆಟ ಹೆಂಗ. ಇನ್ನು ಈ ಚಿತ್ರದ ನಾಯಕನಾಗಿ ನಟಿಸಿರುವ ಅಭಯ್ ವೀರ್ ಉತ್ತರ ಕರ್ನಾಟಕದ ಬಹುದೊಡ್ಡ ಪ್ರತಿಭೆ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಮೂಲದ ಅಭಯ್ ವೀರ್ ತಮ್ಮ ಅಭಿನಯದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೊಸ ಭರವಸೆಯ ನಾಯಕನಾಗಿ ಗುರುತಿಸಿಕೊಳ್ಳುವತ್ತ ಹೆಜ್ಜೆ ಇಟ್ಟಿದ್ದಾರೆ. ಎಂಟ್ರಿ ಆಗ್ತಾ ಇದ್ದೀರಾ? ಈಗಲ್ ರೇಪ್ ಮಾಡ್ತೀಯ? ಮಾಡಲ್ಲ. ಯಾಕೋ? ಅವಳನ್ನ ನೋಡಿದ್ರೆ ನನಗೆ ಮೂಡ್ ಬರಲ್ಲ. ಇನ್ನೂ ವಿಶೇಷವೆಂದರೆ, ಕಳೆದ ವರ್ಷ ನಡೆದ ಪರ್ವ ನ್ಯೂಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಥ್ರಿಲ್ಲರ್ ಮಂಜು ಅವರಿಗೆ ಅಭಿನಯ ಸಾಹಸಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಅದೇ ರೀತಿ ಈ ಚಿತ್ರದ ನಾಯಕ ಅಭಯ್ ವೀರ್ ಅವರಿಗೆ ಅಭಿನಯ ಕಿರಣ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿತ್ತು. ಇದೀಗ ಈ ಇಬ್ಬರು ಪ್ರತಿಭಾವಂತರ ಸಂಗಮದಲ್ಲಿ ಮೂಡಿ ಬಂದಿರುವ ಡೆಡ್ಲಿ ಕಿಲ್ಲರ್ ಚಿತ್ರದ ಬಗ್ಗೆ ಸಿನಿ ಪ್ರಿಯರಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದೆ. ಸುಮಾರು 15 ವರ್ಷಗಳ ನಂತರ ನಿರ್ದೇಶಕರಾಗಿ ಮತ್ತೆ ಪ್ರೇಕ್ಷಕರ ಮುಂದೆ ಬರುತ್ತಿರುವ ಥ್ರಿಲ್ಲರ್ ಮಂಜು ಈ ಚಿತ್ರದ ಮೂಲಕ ಹೊಸ ರೀತಿಯ ಅನುಭವ ನೀಡಲು ಸಜ್ಜಾಗಿದ್ದಾರೆ. ಚಿತ್ರದ ಕಥೆಯಲ್ಲಿ ಅಪರಾಧಿಗಳ ಗುಂಪು, ಕಾಡಿನ ರಹಸ್ಯಗಳು ಹಾಗೂ ರೋಚಕ ಘಟನೆಗಳ ಸುತ್ತ ಕಥೆ ಸಾಗಲಿದ್ದು, ಪ್ರೇಕ್ಷಕರಿಗೆ ಭರಪೂರ ಮನರಂಜನೆ ನೀಡುತ್ತಿದೆ ಎಂದು ಚಿತ್ರತಂಡ ವಿಶ್ವಾಸ ಕೂಡ ವ್ಯಕ್ತಪಡಿಸಿದೆ. ಇನ್ನು ಈಗಾಗಲೇ ಚಿತ್ರದ ಟ್ರೈಲರ್ ಮತ್ತು ಹಾಡುಗಳು ಸಿನಿಪ್ರಿಯರ ಗಮನ ಸೆಳೆದಿದ್ದು, ಬಿಡುಗಡೆಯ ಮುನ್ನವೇ ಉತ್ತಮ ನಿರೀಕ್ಷೆ ಮೂಡಿಸಿತ್ತು. ಆದರೆ ಬಿಡುಗಡೆಯ ನಂತರ ಸಿನಿಪ್ರಿಯರಿಗೆ ಈ ಸಿನಿಮಾ ಮತ್ತಷ್ಟು ವಿಶೇಷವಾಗಿದೆ. ಆದ್ದರಿಂದ ಕನ್ನಡ ಸಿನಿಪ್ರಿಯರು ಹಾಗೂ ಉತ್ತರ ಕರ್ನಾಟಕದ ಜನತೆ ತಪ್ಪದೇ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಡೆಡ್ಲಿ ಕಿಲ್ಲರ್ ಸಿನಿಮಾವನ್ನು ವೀಕ್ಷಿಸಿ ಸ್ಥಳೀಯ ಪ್ರತಿಭೆ ಅಭಯ್ ವೀರ್ ಹಾಗೂ ಕನ್ನಡ ಚಿತ್ರರಂಗವನ್ನು ಪ್ರೋತ್ಸಾಹಿಸಿ. ನೀವು ಕೂಡ ಒಮ್ಮೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಒಲವಿನ ಪಲ್ಲವಿಗೆ ಪ್ರತಿ ಪದವು ನಿನ್ನ ಹೆಸರೇ, ಕೂಗುವೆ ಆಗಳಿಗೆ.